ನೀವು ನೋಡಿರ್ಬೋದು ರಿಪಬ್ಲಿಕ್ ಆಫ್ ಬೇರೆ ಬೇರೆ ಜಾಗಗಳನ್ನು, ಬೇರೆ ಬೇರೆ ದೇಶಗಳನ್ನು, ಅಲ್ಲಿನ ರಿಪಬ್ಲಿಕ್ ಪರಿಸ್ಥಿತಿ ಅಥವಾ ಅಲ್ಲಿನ ಆಡಳಿತ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ನಾವು ಮಾತಾಡ್ತಿರೋದು ರಿಪಬ್ಲಿಕ್ ಆಫ್ ಹಾಸನ. ಇಲ್ಲಿನ ಭಯಾನಕ ಸತ್ಯಗಳು ಒಂದೊಂದಾಗೆ ಹೊರಗಡೆ ಬರ್ತಾ ಇದೆ. ಪವರ್ ಟಿವಿಯ ದಿಟ್ಟ ವರದಿಯ ಬಳಿಕ ಘಾತಕ ಸತ್ಯಗಳು ಒಂದೊಂದಾಗಿ ಹೊರಗಡೆ ಬರ್ತಿದೆ. ಒಬ್ಬೊಬ್ಬರಿಂದ ಒಂದೊಂದು ಆಘಾತಕಾರಿ ಮಾಹಿತಿಗಳು ಬಯಲಾಗ್ತಾ ಇದೆ. ಒಬ್ರೊಬ್ರು ನನ್ನ ಕತೆ ಹೇಳ್ತಿದ್ದಾರೆ. ಒಬ್ರು ಜಮೀನು ಕತೆ ಹೇಳಿದ್ರೆ, ಇನ್ನೊಬ್ರು ಮನೆ ಕತೆ ಹೇಳ್ತಾರೆ, ಇನ್ನೊಬ್ರು ಪಕ್ಷದ ಕತೆ ಹೇಳ್ತಾರೆ. ಒಬ್ರೊಬ್ರು ಒಂದೊಂದು ಕತೆಗಳನ್ನು ಹೇಳ್ತಿದ್ದಾರೆ. ಇಲ್ಲಿನ ಕೇವಲ ದೌರ್ಜನ್ಯ ಮಹಿಳೆಯರ ಮೇಲಲ್ಲ, ಇದು ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ. ಇವರಿಲ್ಲಿ ಮಾಡಿರೋದು ಜಾತ್ಯತೀತ ಮುಖವಾಡವನ್ನು ತೊಟ್ಟುಕೊಂಡು ಪಾಳಿಗಾರಿಕೆ ಮಾಡಿರೋದು. ಶಾಸಕ ರೇವಣ್ಣ ದಬ್ಬಾಳಿಕೆ ಬಗ್ಗೆ ವಿಜಯ್ ಕುಮಾರ್ ಅನ್ನೋರು ಅಳಲನ್ನು ತೋಡ್ಕೋತಾರೆ. ದಶಕಗಳಿಂದ ದಬ್ಬಾಳಿಕೆ ದರ್ಪ ನಡೀತಾ ಇದೆ ಅಂತ ವಿಜಯ್ ಕುಮಾರ್ ಅಳಲನ್ನು ತೋಡ್ಕೋತಾರೆ. ಮಾದಿಕ ದಂಡೋರ ಸಮಿತಿಯ ಮುಖಂಡರವರು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಬೆಳಿಗ್ಗೆ ಮನೆಗೆ ಹೋಗಿದ್ದಕ್ಕೆ ಅವಮಾನ ಮಾಡಿ ಕಳಿಸ್ತಾರೆ. ನನ್ನೆಡೆಗೆ ದೃಷ್ಟಿ ಬೀರಿ ಕೈ ಎತ್ತಿ ಬಂದ್ರು ಅಂತ ವಿಜಯ್ ಕುಮಾರ್ ಅಳಲನ್ನು ತೋಡ್ಕೊಳ್ತಾರೆ. ಕಾರ್ಯಕರ್ತರು, ಅಧಿಕಾರಿಗಳು ಅವರೆಲ್ಲ ಎದುರುಗಡೆ ಇರಬೇಕಾದ್ರೆ ಯಾರೋ ಒಬ್ಬ ನನ್ನ ಮೇಲೆ ಕಣ್ಣು ಬಿಟ್ಕೊಂಡು ಹೊಡೆಯೋಕೆ ಬಂದ್ರೆ ಹೆಂಗಾಗತ್ತೆ? ಅಷ್ಟು ಅವಮಾನ ಆಯ್ತು ನನಗೆ. ದಶಕಗಳ ಹಿಂದಿನ ಅವಮಾನದ ಯಾತನೆಯನ್ನ ವಿಜಯ್ ಕುಮಾರ್ ಅನ್ನೋರು, ಮಾದಿಗ ದಂಡೋರ ಸಮಿತಿಯ ಮುಖಂಡರು, ಅವರು ಆ ಎಳೆಯಾಗಿ ಹೇಳ್ತಾ ಹೋಗ್ತಾರೆ. ಇವ್ರ ಮನೆಯಲ್ಲೇ ಶಾಸಕರು, ಇವ್ರ ಮನೆಯಲ್ಲೇ ಸಂಸದರು, ಇವ್ರ ಮನೆಯಲ್ಲೇ ಮಾಜಿ ಸಿಎಂ, ಮನೆಯಲ್ಲೇ ಮಾಜಿ ಪ್ರಧಾನಿಗಳು, ಇವ್ರು ಆಡಿದ್ದೇ ಆಟ. ಶಾಸಕರು, ಸಂಸದರು ಒಂದು ರೀತಿ ಈ ಹಾಸನವನ್ನ ತಮ್ಮ ಸ್ವಂತಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ, ಮನೆ ಕೆಲಸಕ್ಕೆ ಬಂದವ್ರ ತರ. ಶಾಸಕರು, ಸಂಸದರ ಮಾತೇ ಶಾಸನ. ನಡುರಾತ್ರಿಗೆ ಶಾಸಕರ ಕರೆ ಬಂದ್ರು ತಕ್ಷಣ ಅಲ್ಲಿ ಹೋಗ್ಲೇಬೇಕು. ಬಾಗಿಲೆದ್ರ ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತಿರ್ಲೇಬೇಕು. ಪ್ರಜ್ವಲ್ಲು ಮತ್ತು ರೇವಣ್ಣ ಆಜ್ಞೆಯನ್ನ ಒಂದು ವೇಳೆ ಉಲ್ಲಂಘನೆ ಮಾಡಿದ್ರೆ ನೀವು ನಾಳೆ ಹಾಸನದಲ್ಲಿರಲ್ಲ, ವರ್ಗಾವಣೆ ನಿಮಗೆ ಫಿಕ್ಸು. ಪವರ್ ಟಿವಿಗೆ ಸಾಮಾಜಿಕ ಕಾರ್ಯಕರ್ತ ಧರ್ಮೇಶ್ ಅವರು ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ದಬ್ಬಾಳಿಕೆ ಕಥೆಗಳನ್ನ ಹೇಳ್ತಾ ಹೋದ್ರೆ ಈ ದಿನ ಸಾಕಾಗೋದಿಲ್ಲ. ಸರ್, ಇದೆಲ್ಲದರ ಬಗ್ಗೆ ನಾವು ದೃಷ್ಟಿ ಬೀರಲೇಬೇಕು. ನಾವು ಅದ್ರ ಬಗ್ಗೆ ನಾವು ವರದಿ ಮಾಡಲೇಬೇಕು. ನೀವು ಹೇಳ್ದಂಗೆ ಅಭಿಯಾನವನ್ನು ಮಾಡಲೇಬೇಕು. ನೀವು ಹೇಳ್ದಂಗೆ ಆದಷ್ಟು ಶೀಘ್ರದಲ್ಲಿ ಆರಂಭ ಮಾಡೋಣ ಸರ್.